ಹಂಗಾಮಿ ಸ್ಪೀಕರ್ ಆಗಿ ಕೆಜಿ ಬೋಪಯ್ಯ ಈಗಾಗಲೇ ನೇಮಕಗೊಂಡಾಗಿದೆ. ಪ್ರತಿಜ್ಞಾ ವಿಧಿಯನ್ನು ಕೂಡ ಸ್ವೀಕರಿಸಿದ್ರು. ಈಗ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಹಿಂಪಡೆಯುವಂತೆ ರಾಜ್ಯಪಾಲರಿಗೆ ಕಾಂಗ್ರೆಸ್ ಜೆಡಿಎಸ್ ಮನವಿ ಮಾಡಿದೆ. ರಾಜ್ಯಪಾಲರಿಗೆ ಒಂದು ಮನವಿ ಮಾಡೋದಕ್ಕೆ ಕಾಂಗ್ರೆಸ್ ಜೆಡಿಎಸ್ ನಿರ್ಧಾರವನ್ನು ಮಾಡಿದೆ. ಜ್ಯೇಷ್ಠತಾ ಆಧಾರದ ಮೇಲೆ ಹಂಗಾಮಿ ಸ್ಪೀಕರ್ ನೇಮಕ ಮಾಡಬೇಕಾಗಿತ್ತು. 7ಕ್ಕೂ ಹೆಚ್ಚು ಬಾರಿ ಆಯ್ಕೆ ಆಗಿರುವಂತಹ ಬಹುತೇಕ ಬಹಳ ಶಾಸಕರಿದ್ದಾರೆ. ಅವರ ಆಯ್ಕೆ ಆಗಬೇಕಾಗಿತ್ತು ಅಂತ ಇದೀಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಜಿ ಬೋಪಯ್ಯ ಹಂಗಾಮಿ ಸ್ಪೀಕರ್ ಆಗಿ ನೇಮಕಗೊಂಡಿರುವಂತಹ ಹಿನ್ನೆಲೆ ರಾಜ್ಯಪಾಲರಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಆ ಒಂದು ನೇಮಕಾತಿಯನ್ನ ಹಿಂಪಡೆಯಿರಿ ಅಂತ ಒತ್ತಾಯ ಮಾಡ್ತಾ ಇದೆ. ರಾಜ್ಯಪಾಲರಿಗೆ ಮನವಿ ಮಾಡೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿರ್ಧಾರವನ್ನ ಮಾಡಿರೋದು. ಜ್ಯೇಷ್ಠತಾ ಆಧಾರದ ಮೇಲೆ ಹಂಗಾಮಿ ಸ್ಪೀಕರ್ ನೇಮಕ ಮಾಡಬೇಕಾಗಿತ್ತು. ಆದರೆ ಕೆಜಿ ಬೋಪಯ್ಯನವರು 4 ಬಾರಿ ಮಾತ್ರ ಗೆದ್ದಿರೋದು. 7ಕ್ಕೂ ಹೆಚ್ಚು ಬಾರಿ ಆಯ್ಕೆ ಆಗಿರುವಂತಹ ಶಾಸಕರಿಗೆ ಹಂಗಾಮಿ ಸ್ಪೀಕರ್ ಆಗಿ ಅವಕಾಶವನ್ನ ನೇಮಕಾತಿಯನ್ನ ಮಾಡಬೇಕಾಗಿತ್ತು ಅಂತ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಆದರೆ 3 ಬಾರಿ ಆಯ್ಕೆಯಾಗಿರುವಂತಹ ಬೋಪಯ್ಯ ಅವರ ನೇಮಕ ಮಾಡಲಾಗಿದೆ ಅನ್ನೋದು ಕಾಂಗ್ರೆಸ್ನ ಒಂದು ಆರೋಪ. ಬೋಪಯ್ಯ ಮತ್ತೆ ಪಕ್ಷಪಾತ ಧೋರಣೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನ ಬದಲಾಯಿಸಬೇಕು, ಬಿಜೆಪಿಗೆ ಬಹುಮತ ಬರುವಂತೆ ಮಾಡಲು ನೆರವು ನೀಡಬಹುದು ಅಂತ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಬೋಪಯ್ಯ ನೇಮಕಕ್ಕೆ ತೀವ್ರ ಆಕ್ಷೇಪವನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾಡ್ತಾ ಇದ್ದಾವೆ. ಕೆಜಿ ಬೋಪಯ್ಯ ನೇಮಕ ಆದೇಶವನ್ನ ವಾಪಸ್ ಪಡೆಯುವಂತೆ ಮನವಿ ಕೂಡ ಆಗ್ತಾ ಇದೆ. 3 ಬಾರಿ ಆಯ್ಕೆ ಆಗಿರುವಂತಹ ಬೋಪಯ್ಯ ನೇಮಕ ಯಾಕೆ ಮಾಡಿತ್ತು? 7-8 ಬಾರಿ ಆಯ್ಕೆ ಆದಂತ ಜ್ಯೇಷ್ಠತಾ ನಾಯಕರು ಕೂಡ ಇದ್ದಾರೆ. ಅವರನ್ನ ನೇಮಕ ಮಾಡಬೇಕಾಗಿತ್ತು. ಬೋಪಯ್ಯ ಅವರು ಈಗಾಗಲೇ 2008ರಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೆಲವೊಂದು ವಿಚಾರದಲ್ಲಿ ಬಿಜೆಪಿ ಪರವಾಗಿ ನಿರ್ಣಯಗಳನ್ನ ತೆಗೆದುಕೊಂಡಿದ್ರು ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಈ ಹಿನ್ನೆಲೆಯಲ್ಲಿ ನಾಳೆ ಕೂಡ ಬೋಪಯ್ಯನವರು ಬಿಜೆಪಿಗೆ ನೆರವಾಗುವಂತಹ ಕೆಲಸಗಳನ್ನ ಮಾಡಬಹುದು. ಹಾಗಾಗಿ ಅವರ ನೇಮಕ ಆದೇಶವನ್ನ ಈ ಕೂಡಲೇ ವಾಪಸ್ ಪಡಿಬೇಕು ಅಂತ ಇದೀಗ ಕಾಂಗ್ರೆಸ್ನ ಕಡೆಯಿಂದ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಈಗಾಗಲೇ ಆ ಒಂದು ನೇಮಕಾತಿ ಆಗಿದೆ. ಪ್ರತಿಜ್ಞಾ ವಿಧಿಯನ್ನ ವಾಜುಭಾಯಿ ವಾಲಾ ಅವರು ಅಲ್ಲಿ ಮಾಡಿ ಆಗಿದೆ. ಕೆಜಿ ಬೋಪಯ್ಯ ನಾಳೆಯ ಒಂದು ಪ್ರಕ್ರಿಯೆಗಳಿಗೆ ಹಂಗಾಮಿ ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಒಂದು ನೇಮಕಾತಿಯ ಬಗ್ಗೆ ಈಗ ಚಕಾರವನ್ನು ಎತ್ತಿದ್ದಾರೆ. ಈಗ ಕೆಜಿ ಬೋಪಯ್ಯನವರು ಈಗ ಪ್ರತಿಜ್ಞಾ ವಿಧಿಯನ್ನ ತೆಗೆದುಕೊಳ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಫೋಟೋವನ್ನ ವಾಜುಭಾಯಿ ವಾಲಾ ಅವರು ಪ್ರತಿಜ್ಞಾ ವಿಧಿಯನ್ನ ಅವರಿಗೆ ಬೋಧಿಸ್ತಾ ಇದ್ದಾರೆ. ಕೆಜಿ ಬೋಪಯ್ಯ ಈಗ ಒಂದು 15-20 ನಿಮಿಷದ ಹಿಂದೆ ಹಂಗಾಮಿ ಸ್ಪೀಕರ್ ಆಗಿ ನೇಮಕವಾಗಿದ್ದಾರೆ. ನಾಳೆ ಏನೆಲ್ಲ ಪ್ರಕ್ರಿಯೆಗಳಿದ್ದಾವೆ ಅದನ್ನ ಅವರೇ ಈಗ ಅಲ್ಲಿ ಮುಂದುವರಿಸಲಿದ್ದಾರೆ. ಈ ಹಿಂದೆ ಕೂಡ ಅವರು 2009ರಲ್ಲಿ ಅವರು ಸ್ಪೀಕರ್ ಆಗಿ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಅಲ್ಲಿ ರಾಜ್ಯಪಾಲರಾಗಿದ್ರು. ಇದಕ್ಕೂ ಮುಂಚೆ ಜಗದೀಶ್ ಶೆಟ್ಟರ್ ಸ್ಪೀಕರ್ ಆಗಿದ್ರು. ಅವರ ನಂತರ ಕೆಜಿ ಬೋಪಯ್ಯ ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ. ಅವರ ನಂತರ ಕಾಗೋಡು ತಿಮ್ಮಪ್ಪನವರು ಆ ಒಂದು ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಹಿಂದೆ ಒಂದು ಅನುಭವ ಇರೋದ್ರಿಂದ ಸ್ಪೀಕರ್ ಆಗಿ ಅವರು ಕೆಲಸ ಮಾಡಿರೋದ್ರಿಂದ ಅವರನ್ನ ಮತ್ತೊಮ್ಮೆ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಲಾಗಿದೆ ಅನ್ನೋದು ಬಿಜೆಪಿಯ ಮಾತು. ಆದರೆ ಇದಕ್ಕೆ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ಚಿದಾನಂದ್, ಈಗ ಕಾಂಗ್ರೆಸ್ನಿಂದ ವಿರೋಧ ವ್ಯಕ್ತವಾಗ್ತಿದೆ. ಏನಂದ್ರೆ ಬೋಪಯ್ಯ ಈಗಾಗಲೇ ಬಿಜೆಪಿ ಪರವಾಗಿ ಹಿಂದೆ ಕೆಲಸ ಮಾಡಿದ್ರು, ನಾಳೆ ಕೂಡ ಮಾಡಬಹುದು ಅಂತ ಕಾಂಗ್ರೆಸ್ನ ಆರೋಪದಲ್ಲಿ ಏನೇನಿದೆ ಅಂತ? ಅವಿನಾಶ್, ಈ ಹಿಂದೆ 2008ರಲ್ಲಿ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಕೆಜಿ ಬೋಪಯ್ಯನವರು ಸ್ಪೀಕರ್ ಆಗಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಬಿಜೆಪಿಯ ಶಾಸಕರು ಸೇರಿದಂತೆ ಒಟ್ಟು 16 ಶಾಸಕರನ್ನ ಅನರ್ಹಗೊಳಿಸಿದ್ರು. ಈ ಅನರ್ಹ ಪ್ರಕರಣ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಆದ್ರೆ ಹೈಕೋರ್ಟ್ ಅವರ ವಿರುದ್ಧವಾಗಿ ತೀರ್ಪು ಕೊಡ್ತು. ನಂತರ ಸುಪ್ರೀಂ ಕೋರ್ಟ್ಗೆ ಹೋದ್ರು. ನಂತರ 2010ರಲ್ಲಿ ಸುಪ್ರೀಂ ಕೋರ್ಟ್ 16 ಜನ ಅನರ್ಹ ಶಾಸಕರನ್ನ ಅರ್ಹರು ಅಂತ ಹೇಳಿ ತೀರ್ಪನ್ನು ಕೊಡ್ತು. ಆ ಸಂದರ್ಭದಲ್ಲಿ ಸ್ಪೀಕರ್ ಆಗಿದ್ದಂತ ಕೆಜಿ ಬೋಪಯ್ಯನವರು ಪಕ್ಷಪಾತ ಮಾಡಿದ್ರು ಮತ್ತು ನಿಯಮವನ್ನು ಉಲ್ಲಂಘಿಸಿ ಮತ್ತು ತಮ್ಮ ಅಧಿಕಾರವನ್ನ ದುರ್ಬಳಕೆ ಪಡಿಸಿಕೊಂಡಿದ್ದಾರೆ. ಹಾಗಾಗಿ ಇದು ಅನರ್ಹ ಪ್ರಕರಣಕ್ಕೆ ಪಕ್ಷಪಾತ ಧೋರಣೆಯಿಂದ ಅನರ್ಹ ಮಾಡಿದ್ದಾರೆ ಅಂತ ಹೇಳಿ ತೀರ್ಪಿನಲ್ಲಿ ಉಲ್ಲೇಖ ಮಾಡ್ತು. ನಂತರ 16 ಶಾಸಕರು ಕೂಡ ಅವರು ಅರ್ಹರಾದ್ರು. ಈ ಒಂದು ಪ್ರಕರಣದ ನಡುವೆ ಇದೀಗ ರಾಜ್ಯಪಾಲರು 3 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಕೆಜಿ ಬೋಪಯ್ಯನವ್ರನ್ನ ನೇಮಕ ಮಾಡಿರುವಂತದ್ದು ಅವಿನಾಶ್. ಯಾಕಂತ ಹೇಳಿದ್ರೆ ಹಂಗಾಮಿ ಸ್ಪೀಕರ್ನ ಮಾಡುವ ಪ್ರಕಾರ ಒಟ್ಟು ಸೀನಿಯಾರಿಟಿ ಮೇಲೆ ಅಂದ್ರೆ ಜ್ಯೇಷ್ಠತಾ ಆಧಾರದ ಮೇಲೆ ಮಾಡಬೇಕಾಗುತ್ತೆ. ಈಗಾಗಲೇ ಜ್ಯೇಷ್ಠತಾ ಆಧಾರದ ವಿಚಾರಕ್ಕೆ ಹೋದ್ರೆ 8 ಬಾರಿ ಆಯ್ಕೆ ಆಗಿರ್ತಕ್ಕಂಥ
ಆರ್ ವಿ ದೇಶಪಾಂಡೆ ಅವರು ಈಗಾಗಲೇ ಈ ಚುನಾವಣೆಯಲ್ಲಿ ಗೆದ್ದಿರುವಂತದ್ದು. ಜೊತೆಗೆ ಬಿಜೆಪಿಯವರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರ ಹೆಸರು ಕೂಡ ಇದೆ ಮತ್ತು ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿ ಅವರು ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಶಾಸಕರುಗಳಿದ್ದಾರೆ. ಆದ್ರೆ ಕೇವಲ ಮೂರನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ವಿರಾಜಪೇಟೆಯ ಬಿಜೆಪಿಯ ಶಾಸಕ ಕೆಜಿ ಬೋಪಯ್ಯನವರನ್ನ ಹಂಗಾಮಿ ಸ್ಪೀಕರ್ ಆಗಿ ಮಾಡಿರುವ ಸಂಬಂಧಪಟ್ಟಕ್ಕೆ ಈಗಾಗಲೇ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಇವರು ಸ್ಪೀಕರ್ ಆಗಿದ್ದಂತ ಸಂದರ್ಭದಲ್ಲಿ ಪಕ್ಷಪಾತ ಧೋರಣೆ ಮಾಡಿದ್ರೆ ಅಂತ ಹೇಳಿ ತೀರ್ಪಿನಲ್ಲಿ ಉಲ್ಲೇಖವನ್ನು ಮಾಡಿರೋದು. ಮತ್ತೊಂದು ಕಡೆ ಜ್ಯೇಷ್ಠತಾ ಆಧಾರವನ್ನು ಬಿಟ್ಟು ರಾಜ್ಯಪಾಲರು ಎಲ್ಲ ಒಂದ್ ಕಡೆ 3 ಬಾರಿ ಆಗಿರುವಂತವರಿಗೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಹಾಗಾಗಿ ನಾಳಿನ ಬಹುಮತದ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಪಕ್ಷಪಾತ ಧೋರಣೆ ಮಾಡ್ತಾರೆ ಎಂಬ ಆರೋಪವನ್ನು ಮಾಡಿರುವಂತಹ ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರಿಗೆ ದೂರು ಕೊಡಲು ತೀರ್ಮಾನ ಮಾಡಿದೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ಕಾಂಗ್ರೆಸ್ನ ವಕ್ತಾರ ಹಾಗೂ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಕೂಡ ಮತ್ತೆ ಕೋರ್ಟ್ ಮೆಟ್ಟಿಲ ಹತ್ತುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತಲೇ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಇದೀಗ ಹಂಗಾಮಿ ಸ್ಪೀಕರ್ ಆಗಿ ನಾಳೆ ಬೋಪಯ್ಯನವರು ಅವರಿಗೆ ನೆರವಾಗುವಂತ ಒಂದು ಕೆಲಸವನ್ನ ಮಾಡಬಹುದು ಅಂತ ಕಾಂಗ್ರೆಸ್ ಆರೋಪ ಮಾಡಿರೋದು. ಆದ್ರೆ ಯಾವ ರೀತಿ ನೆರವಾಗಬಹುದು ಅಂತ? ಓಕೆ ನಾನು ಚಿದಾನಂದ ಅವ್ರ ಹತ್ರ ನಾನು ಮತ್ತೆ ಮಾತನಾಡ್ತೇನೆ. ಓಕೆ, ಈಗ ದೂರವಾಣಿ ಸಂಪರ್ಕದಲ್ಲಿ ದಿನೇಶ್ ಗುಂಡ್ರಾವ್ ಅವರು ಇದ್ದಾರೆ. ನಮಸ್ತೆ ದಿನೇಶ್ ಗುಂಡ್ರಾವ್ ಅವರೇ. ನಮಸ್ಕಾರ. ಓಕೆ, ಈಗಾಗಲೇ ಸ್ಪೀಕರ್ ಅನ್ನ ನೇಮಕ ಮಾಡಿ ಆಗಿದೆ ಕೆಜಿ ಬೋಪಯ್ಯನವ್ರನ್ನ, ಏನಂತೀರಿ ಇದಕ್ಕೆ? ಅತ್ಯಂತ ಕೆಟ್ಟ ತೀರ್ಮಾನವನ್ನ ನಮ್ಮ ಗಣತಂತ್ರ ರಾಜ್ಯಪಾಲರು ತೆಗೆದುಕೊಂಡಿದ್ದಾರೆ. ರಾಜ್ಯಪಾಲರ ನಡವಳಿಕೆ ಖಂಡಿತವಾಗಿ ಇವತ್ತು ಆಕ್ಷೇಪಾರ್ಹವಾಗಿದೆ. ಯಾಕಂತ ಹೇಳಿದ್ರೆ ಯಾವ ವ್ಯಕ್ತಿ ಹಿಂದೆ ಸುಪ್ರೀಂ ಕೋರ್ಟ್ ಕೆಜಿ ಬೋಪಯ್ಯ ಬಗ್ಗೆ ಅವರು ಸ್ಪೀಕರ್ ಆಗಿದ್ದಾಗ ಅವ್ರು ಮಾಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಟೀಕೆ ಮಾಡಿತ್ತು, ಮತ್ತೆ ಅವ್ರ ಮೇಲೆ ಸಿವಿಯರ್ ಆಗಿ ಇಂಡೈಕ್ಟ್ಮೆಂಟ್ ಆಗಿತ್ತು. ಅಂತ ಹೇಳಿದ್ರೆ ಸರಿಯಾಗಿ ನಡೆಸಲಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಅವರು ಇಂತ ಒಂದು ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಸ್ಪೀಕರ್ ಬಗ್ಗೆ ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ಬರೆದಿರ್ತಕ್ಕಂಥದ್ದು ಹಿಂದೆ ಎಲ್ಲ ಆಗಿದೆ. ಅಂತ ವ್ಯಕ್ತಿಯನ್ನ ಅವ್ರು 3ನೇ ಸಲ, ಅವರು ಸೀನಿಯರು ಕೂಡ ಇಲ್ಲ, 3ನೇ ಸಲ ಅವ್ರು MLA ಆಗಿರೋರು, ಸೀನಿಯರ್ ಮೋಸ್ಟ್ ಇರ್ತಕ್ಕಂಥವ್ರು ಆರ್ ವಿ ದೇಶಪಾಂಡೆ. ಕಾನ್ಸ್ಟಿಟ್ಯೂಷನಲ್ ಒಂದು ಕನ್ವೆನ್ಷನ್ ಪ್ರಕಾರ ಸೀನಿಯರ್ ಮೋಸ್ಟ್ ಯಾರಿದ್ದಾರೆ ಅವರನ್ನ 4 ಟೈಮ್ ಸ್ಪೀಕರ್ ಮಾಡಬೇಕು. ಆರ್ ವಿ ದೇಶಪಾಂಡೆ ನಂಬರ್ 1 ಪೊಸಿಷನ್ ಇದ್ದಾರೆ, 2ನೇ ಸ್ಥಾನದಲ್ಲಿ ಉಮೇಶ್ ಕತ್ತಿ ಅವರಿದ್ದಾರೆ. ಅವರಲ್ಲಿ ಮಾಡ್ಬೇಕಾಗಿತ್ತು. ಅದೇ ಬೋಪಯ್ಯ ಅವರನ್ನ ಯಾಕೆ ಮಾಡ್ತಾ ಇದಾರೆ ಅಂತ ಉದ್ದೇಶ ಇವತ್ತು ಗವರ್ನರ್ ಅವರು ಯಾಕೆ ಈ ತರ ಬಿಜೆಪಿಯ ಒಂದು ಒಬ್ಬ ಕಾರ್ಯಕರ್ತನ ತರ ಇವತ್ತು ಗವರ್ನರ್ ಸಾಹೇಬರು ಇವತ್ತು ಅವರ ಬಿಹೇವಿಯರ್ ಆ ತರ ಕಾಣ್ತಾ ಇದೆ. ಖಂಡಿತವಾಗಿ ಇದು ಒಳ್ಳೆ ತೀರ್ಮಾನ ಅಲ್ಲ. ಆದ್ರೆ ಇದೇನೇ ಮಾಡ್ಲಿ, ನಮ್ಮ ಬಹುಮತ ನಮ್ಮ ಕಡೆ ಇದೆ, ಸಂಖ್ಯಾಬಲ ನಮ್ಮ ಹತ್ರ ಇದೆ. ಇನ್ನೂ ಹೆಚ್ಚಿನ ಶಾಸಕರುಗಳು ಯಾರು ಇಬ್ರು ನಮ್ ಜೊತೆ ಇಲ್ಲ ಅಂತ ಹೇಳ್ತಾ ಇರೋದು, ಅವರು ಕೂಡ ವಾಪಸ್ ಕಾಂಗ್ರೆಸ್ ಪಕ್ಷದ ಅವರು ಕೂಡ ಬರ್ತಾ ಇದಾರೆ. ಬಿಜೆಪಿ ಶಾಸಕರುಗಳು ಇವತ್ತು ಬಿಜೆಪಿ ಬಿಟ್ಟು ಕೂಡ ಇದೆಲ್ಲ ನೋಡಿ ಅವರಿಗೆ ಬೇಸರಾಗಿ ಬಿಜೆಪಿ ಬಿಡ್ತಕ್ಕಂಥ ಪರಿಸ್ಥಿತಿ ಕೂಡ ಉದ್ಭವ ಆಗಿದೆ. ಓಕೆ ದಿನೇಶ್ ಗುಂಡ್ರಾವ್ ಅವರೇ, ನಾಳೆ ಅವರು ಏನಾದ್ರು ನಿಮ್ಮೊಂದು ಆರೋಪ ಇರೋದು ಬಿಜೆಪಿಗೆ ನೆರವಾಗುವಂತಹ ಕೆಲಸವನ್ನ ಸ್ಪೀಕರ್ ಅವರು ಮಾಡಬಹುದು ಅಂತ, ಅಂದ್ರೆ ಯಾವ ರೀತಿ ನೆರವಾಗಬಹುದು ಅನ್ನೋದು ನಿಮ್ಮ ಆರೋಪ ಅಂತ? ನೋಡಿ, ಯಾವ ತರ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರಿಗೆ ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲ. ನೋಡಿ, ನಿನ್ನೆ ನಾವೆಲ್ಲ MLAಗಳು ಹೊರಡ್ಬೇಕಾಗಿರ್ತಕ್ಕಂಥ ವಾಹನವನ್ನ, ಫ್ಲೈಟಿನ ವಿಮಾನವನ್ನ ಅದನ್ನ ಟೇಕ್ ಆಫ್ ಆಗೋದಕ್ಕೆ ಬಿಡ್ಲಿಲ್ಲ ಕೇಂದ್ರ ಸರ್ಕಾರ. ಎಷ್ಟು ಮಟ್ಟಿಗೆ ನಾವೇನು ಯಾರನ್ನು ಕೂಡ ಕೂಡಾಕೊಂಡು ಹೋಗಿಲ್ಲ. ಮತ್ತೆ ಎಲ್ಲ ನಮ್ಮ ಶಾಸಕರುಗಳು, ಬೇರೆ ಪಕ್ಷದವರಲ್ಲ. ನಮ್ಮನ್ನೇ ಎಲ್ಲೂ ಕೂಡ ಓಡಾಡಬಾರ್ದು, ಎಲ್ಲೂ ಕೂಡ ಹೋಗ್ಬಾರ್ದು, ನಮ್ಮನ್ನ ಬೆದರಿಸಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಅವ್ರು ಮಾಡ್ತಕ್ಕಂಥ ಷಡ್ಡ ಎಲ್ಲ ಕಾರ್ಯತಂತ್ರಗಳನ್ನ ನೋಡಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಇಲ್ವೋ ಅಂತ ಅನ್ನಿಸ್ತಾ ಇದೆ. ಅದನ್ನ ಏನ್ ಬೇಕಾದ್ರೂ ಮಾಡ್ಬೋದು, ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಆದ್ರೆ ನಾವು ಇವತ್ತು ಸಂಖ್ಯೆ ಮತ್ತು ನೈತಿಕತೆ ಮತ್ತು ನಮ್ಮ ಏನು ಒಂದು ಒಗ್ಗಟ್ಟಿನಿದೆ ಅದು ಬಹಳ ಗಟ್ಟಿಯಾಗಿದೆ. ನಾವು ಇವ್ರೇನೇ ಈ ತರ ಎಲ್ಲ ತಂತ್ರಗಳು ಮಾಡಿದ್ರು ಕೂಡ ಮುಖಭಂಗ ಖಂಡಿತ ಬಿಜೆಪಿ ಆಗೇ ಆಗುತ್ತೆ. ಮತ್ತು ನಿಜವಾದಂತ ಮುಖ ಇವತ್ತು ರಾಜ್ಯದ ಜನತೆ ನೋಡ್ಬೇಕಿದೆ. ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಇವತ್ತು. 100 ಕೋಟಿ ರೂಪಾಯಿ ಅಷ್ಟು ಇವತ್ತು ಆಫರ್ ಮಾಡ್ತಾ ಇದ್ದಾರೆ. 100 ಕೋಟಿ ಕೊಡ್ತೀವಿ, 200 ಕೋಟಿ ಕೊಡ್ತೀವಿ, ನಮ್ ಕಡೆ ಬನ್ನಿ ಅಂತ. ಅಂದ್ರೆ ಇದು ಎಲ್ಲಿಂದ ಬರ್ತಾ ಇದೆ ಅವ್ರಿಗೆ? ನಮ್ಮ ಶಾಸಕರುಗಳ ಮೇಲೆ ಪದೇ ಫೋನ್ಗಳು ಮಾಡ್ತಾ ಇರುವಂತದ್ದು ಮತ್ತು ಅವ್ರನ್ನ ಒತ್ತಡ ತರ್ತಾ ಇರ್ತಕ್ಕಂಥದ್ದು. ಅವ್ರದ್ದು ಸಂಖ್ಯೆ ಇಲ್ಲದೇ ಇದ್ರು ಕೂಡ ಇಂಥ ಒಂದು ಕೆಟ್ಟ ನೀಚ ಕೆಲಸ ಮಾಡ್ತಾ ಇದಾರೆ ಬಿಜೆಪಿ ಅವರು. ಇಂಥವ್ರನ್ನ ಯಾಕೆ ಜನ ಆಶೀರ್ವಾದ ಮಾಡಿದ್ರೆ ನಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಈಗದು ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯ ಮುಖ ಏನು ಒಂದು ಮಾಡೋದು ಇನ್ನೊಂದು ಏನೋ. ದಿನೇಶ್ ಅವರೇ, ಈಗ ಕಾಂಗ್ರೆಸ್ನ ಶಾಸಕರು ಈಗ ಬೆಂಗಳೂರಿಗೆ ಯಾವಾಗ ಬರ್ತಾರೆ? ನೇರವಾಗಿ ಏನಾದ್ರು ಅಲ್ಲಿಗೆ ವಿಧಾನಸೌಧಕ್ಕೆ ಬರ್ತಾರಾ, ಹೇಗೆ, ಯಾವ ರೀತಿ ಅಂತ? ಈಗ ನಾವಿಲ್ಲಿ ಎಲ್ಲಾ ಶಾಸಕರು ಇದ್ದೇವೆ. ಉಳಿದಿರುವಂತ 10-12 ಶಾಸಕರು ಬೆಂಗಳೂರು ಇದ್ರು, ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಈಗ ಹೈದರಾಬಾದ್ ಬರ್ತಾ ಇದಾರೆ. ನಾವು ಇಲ್ಲಿ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡು ಯಾವ ರೀತಿಯಾಗಿ ಬರ್ಬೇಕು, ಹೇಗ್ ಬರ್ಬೇಕು. ಯಾಕಂದ್ರೆ ಈ ಭಾರತೀಯ ಜನತಾ ಪಕ್ಷದವರು ಹೇಗೆ ನಮ್ಮನ್ನ
ತಡೆ ಹಿಡಿಯತಕ್ಕಂತ ಪ್ರಯತ್ನ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಕಾನೂನು ಬಾಹಿರವಾಗಿ ಏನೇನ್ ಕ್ರಮಗಳು ತಗೊಳ್ತಾರೋ ಗೊತ್ತಿಲ್ಲ. ಏನೇನ್ ಮಾಡ್ತಾರೋ ನಾವು ಎಚ್ಚರಿಕೆಯಿಂದ ನಮ್ಮ ಹೆಜ್ಜೆ ಇಡಬೇಕಾಗ್ತದೆ. ಆದ್ರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಮತ್ತು JDS ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲೇ ಕೂತ್ಕೊಂಡು ಮಾತುಕತೆ ಮಾಡಿ ಇವತ್ತು ತೀರ್ಮಾನ ಮಾಡ್ತೀವಿ. ಈಗ ಯಡಿಯೂರಪ್ಪನವರಿಗೆ ಏನು ಆಡಳಿತಾತ್ಮಕವಾಗಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಅಂತ ಸುಪ್ರೀಂ ಹೇಳಿದೆ. ಅದೆಲ್ಲ ಒಂದ್ ಕಡೆ ನಿಮ್ಮ ಕೈ ಹಿಡಿಯತ್ತಾ ಅಂತದ್ದು? ನೋಡಿ, ಸುಪ್ರೀಂ ಕೋರ್ಟ್ ಹೇಳಿರೋದು ನಿಮ್ಗೆ ಮೆಜಾರಿಟಿನೇ ಇಲ್ಲ, ನಿಮಗೆ ಸಂಖ್ಯೆನೇ ಇಲ್ಲ, ನೀವು ಮುಖ್ಯಮಂತ್ರಿಯಾಗಿ ತರಾತುರಿಯಲ್ಲಿ ನೀವು ಅಧಿಕಾರ ವಹಿಸ್ಕೊಂಡು ನೀವು ಇಷ್ಟ ಬಂದಂಗೆ ನೀವು ಅಧಿಕಾರ ನಡೆಸೋದಕ್ಕೆ ನೀವು ಮಾಡಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಯಡಿಯೂರಪ್ಪನವರನ್ನ ಕೈಕಟ್ಟಾಕಿ ಅವ್ರನ್ನ ಕೂರಿಸಿದ್ದಾರೆ. ಅತ್ಯಂತ ಒಳ್ಳೆಯ ತೀರ್ಮಾನ ಸುಪ್ರೀಂ ಕೋರ್ಟ್ ಮಾಡಿದೆ ಇವತ್ತು. ಯಾಕಂದ್ರೆ ಇವ್ರು ಒಂದ್ ದಿವಸದಲ್ಲಿ ಏನೇನು ಚಮತ್ಕಾರ ಮಾಡ್ತಾ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರು ಆಸೆ ದುರಾಸೆಗಳಿಗೆ ಮಿತಿನೇ ಇಲ್ಲ. ಆ ಭ್ರಷ್ಟಾಚಾರ ಏನ್ ನಾವು ತಾಂಡ ಆಡಿದ್ದು ಕರ್ನಾಟಕದಲ್ಲಿ ಹಿಂದೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಇನ್ನು 1-2-3 ದಿವಸ ಸಿಕ್ಬಿಟ್ರೆ ಏನೇನ್ ಮಾಡ್ತಾರೋ ಗೊತ್ತಾಗೋದಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಅದನ್ನ ಅರ್ಥ ಮಾಡ್ಕೊಂಡು, ಗಾಂಭೀರ್ಯತೆ ಅರ್ಥ ಮಾಡ್ಕೊಂಡು, ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡು ಇವತ್ತು ಅತ್ಯಂತ ಒಂದು ಒಳ್ಳೆಯ ಪ್ರಬುದ್ಧವಾದಂತ ಒಂದು ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಬಿಜೆಪಿ ಚೀಮಾರಿ ಹಾಕಿದ್ದಾರೆ, ಗವರ್ನರ್ ಆದೇಶಕ್ಕೆ ಕೂಡ ಚೀಮಾರಿ ಹಾಕಿದ್ದಾರೆ, ಮತ್ತು ಇವರ ಪ್ರಜಾಪ್ರಭುತ್ವ ವಿರೋಧಿಯ ಒಂದು ನಡೆಗೆ ಅವರು ಅದನ್ನ ತಡೆ ಹಿಡಿಯುವಂತ ಕೆಲಸ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ. ಏನು ದಿನೇಶ್ ಗುಂಡೂರಾವ್ ಅವರೇ, ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ಇವತ್ತು ಶೋಭಾ ಕರಂದ್ಲಾಜೆ ಇಬ್ರು ಮಾತಾಡ್ತಾ ಹೇಳ್ತಾರೆ ಊಹೆಗೂ ನಿಲುಕದಂತ ಒಂದು ಬಹುಮತ ಸಿಗುತ್ತೆ ಅಂತ. ಶೋಭಾ ಕರಂದ್ಲಾಜೆ ಸ್ಪೆಸಿಫಿಕ್ ಆಗಿ 120 ಸೀಟ್ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ, 120 ಶಾಸಕರು. ನಿಮ್ಮ ಹತ್ರ ಮೈಂಡ್ ಗೇಮ್ ಏನಾದ್ರೂ ಆಡ್ತಿದಾರ ಅಂತ? ನೋಡಿ, ಅದೇ ಹೇಳ್ತಾರೆ ನೋಡಿ, ಅವ್ರದ್ದು ಎಷ್ಟು ಮಟ್ಟಿಗೆ ಅವರು ಭ್ರಷ್ಟಾಚಾರವನ್ನ ಜಗಜ್ಜಾಹೀರವಾಗಿ ಮಾಡ್ತಕ್ಕಂಥ ಪ್ರಯತ್ನ ಇದು. 104 ಜನ ಇಟ್ಕೊಂಡು ಕಾಂಗ್ರೆಸ್ JDS ಶಾಸಕರನ್ನ ಖರೀದಿ ಮಾಡ್ತಕ್ಕಂಥ ಪ್ರಯತ್ನ ಕೈ ಹಾಕಿದ್ದಾರೆ ಶೋಭಾ ಕರಂದ್ಲಾಜೆ ಮತ್ತು ಶ್ರೀರಾಮುಲು. ಭ್ರಷ್ಟಾಚಾರ. ಓಕೆ ಸರ್. ಈಗ ನಮ್ಮ ಜೊತೆ UT ಖಾದರ್ ಅವರು ಇದ್ದಾರೆ, ಮಂಗಳೂರಿನ ಶಾಸಕರು. ನಮಸ್ತೆ ಖಾದರ್ ಅವರೇ. ನಮಸ್ತೆ. ಮೊದಲನೇದಾಗಿ ಈಗ ಸ್ಪೀಕರ್ ನೇಮಕ ಆಗಿದೆ, ಈಗ KG ಬೋಪಯ್ಯ ಅವರು ಏನಂತೀರಿ? ಯಾವ ರೀತಿಯಾಗಿ ನಿಮ್ಮ ಒಂದಿದೆ ಅನ್ನೋ ಒಪಿನಿಯನ್ ಇದಕ್ಕೆ? ಅವರಿಗೆಲ್ಲ ಸಂವಿಧಾನ ಬಾಹಿರವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ನಿಯಮ ಪ್ರಕಾರ ಇವತ್ತು ಅತ್ಯಂತ ಹಿರಿಯ ಶಾಸಕರು ಯಾರಿದ್ದಾರೆ ಅವರು ಪ್ರೋಟೋನ್ ಸ್ಪೀಕರ್ ಆಗಿರ್ಬೇಕು. ಆ ದಿವಸದ ಓಟ್ ಕೊಡ್ಲಿಕ್ಕೆ ಒಂದು ಸ್ಪೀಕರ್ ಆಗಿ ಒಂದು ಅಲ್ಲಿ ಕೂಡ ತಪ್ಪಿದೆ. ಎರಡನೇದೇನಿದೆ ಅಂತ ಹೇಳಿದ್ರೆ ಅವತ್ತು ನಮ್ಮ 2016 ಅಲ್ಲಿ 2012 ಅಲ್ಲಿ 16 ಶಾಸಕರನ್ನು ಇದು ಬೋಪಯ್ಯ ಸ್ಪೀಕರ್ ಆಗಿದ್ದಾಗ ಅನರ್ಹಗೊಳಿಸಿ ಮತ್ತೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ತೀರ್ಮಾನ ಕೊಟ್ಟಿದ್ದಾರೆ. ಅವತ್ತಿನ ಸ್ಪೀಕರ್ ಅವರು ಪ್ರಿನ್ಸಿಪಲ್ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತೇಳಿ ಅವರೇ ಅವತ್ತು ಸ್ಪೀಕರ್ ಬೋಪಯ್ಯ ಸ್ಟ್ರಕ್ಚರ್ ಪಾಸ್ ಮಾಡಿದ್ದಾರೆ. ಸೊ ಎರಡನ್ನು ಮೀರಿ ಇವತ್ತು ಗೌರವ ಮಾಡಿದ್ದಾರೆ ಅಂತ ನೋಡುವಾಗ ಅನಿಸ್ತದೆ. ಗವರ್ನರ್ ಅವರು ಒಂದು ಸಂವಿಧಾನಬದ್ಧ ಅಧಿಕಾರಚಾರ ಗಮನಕ್ಕಿಂತ ಒಂದು ಪಕ್ಷದ ಪ್ರತಿನಿಧಿಯಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಅಂತ ತೋರ್ತಾರೆ. ಅಲ್ಲ, ನಿಮ್ಮ ಪ್ರಕಾರ ಯಾರು ರೈಟ್ ಪರ್ಸನ್ ಇದಕ್ಕೆ ಇದ್ರು ಅಂತ? ಅಲ್ಲ, ಕಾನೂನು ಪ್ರಕಾರ ಸೀನಿಯರ್ ಮೋಸ್ಟ್ ಆಗ್ಬೇಕು. ಯಾರು ಸೀನಿಯರ್ ಮೋಸ್ಟ್ ಇದ್ದಾರೆ ಅವರು. ಯಾರು RV ದೇಶಪಾಂಡೆ ಅವರ ಅಥವಾ ಬೇರೆ ಉಮೇಶ್ ಕತ್ತಿ ಅವರ ಹಾಗೆ ಅಂತ? ಅವ್ರು ಯಾರು ಇದ್ದಾರೆ? ಯಾರು ನೋಡಿ, ಕಾನೂನು ಹಿಂದೆ ಯಾವ ರೀತಿ ಇತ್ತು, ಅತ್ಯಂತ ಹಿರಿಯರಿದ್ದವರು ಒಂದು ಪ್ರೋಟೋನ್ ಸ್ಪೀಕರ್ ಆಗ್ತಾ ಇದ್ರು ಇದರಲ್ಲಿ. ಸೊ ಅತ್ಯಂತ ಹಿರಿಯರಿದ್ದ ಅವ್ರು ಯಾರಾದ್ರೂ ಮಾಡ್ಲಿ, ಅದು ಕಾನೂನು ಪ್ರಕಾರ ಇರುವಂತದ್ದು. ಓಕೆ ಧನ್ಯವಾದಗಳು ಖಾದರ್ ಅವರೇ ಮಾತನಾಡಿದ್ದಕ್ಕೆ ನ್ಯೂಸ್ 18 ಜೊತೆ. ಇದು ಖಾದರ್ ಅವರು, ಮಾಜಿ ಸಚಿವರು ಮಾತಾಡ್ತಾ ಇದ್ರು. ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡ್ತಾ ಹೇಳ್ತಿದ್ರು, ಒಂದು ರೀತಿಯಾಗಿ ಅಕ್ಸೆಪ್ಟೇಬಲ್ ಅಲ್ಲ ಇದು. ಈ ರೀತಿಯಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಇಂದ ಚೀಮಾರಿ ಹಾಕಿಸ್ಕೊಂಡಂತ ವ್ಯಕ್ತಿಯನ್ನ ಮತ್ತೊಮ್ಮೆ ಯಾವ ರೀತಿಯಾಗಿ ವಜೂಭಾಯಿವಾಲಾ ಅವರು ಅಕ್ಸೆಪ್ಟ್ ಮಾಡಿದ್ರು ಅಂತ ಇಬ್ರು ಕೂಡ, ದಿನೇಶ್ ಗುಂಡೂರಾವ್ ಜೊತೆಗೆ UT ಖಾದರ್ ಇಬ್ರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಹೇಳೋ ಪ್ರಕಾರ ಇದು ಅನ್ಅಕ್ಸೆಪ್ಟೇಬಲ್ ಅಂತ ಹೇಳಿದ್ದಾರೆ.